नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्मजिज्ञासा ओम श्री गुरुभ्यो नमः हरिः ओम। ಎಲ್ಲೆಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ, ದ್ರೌಪದಿ ಮತ್ತು ಪಾಂಡವರನ್ನು ಮತ್ತೆ ಕರೆಸಿಕೊಂಡು ದ್ರುಪದರ ಮಹಾರಾಜರು ಎಲ್ಲ ಏನು ಅಂತೇಳಿದ ಪರೀಕ್ಷೆ ಗಿರೀಕ್ಷೆ ಎಲ್ಲ ಮಾಡಿ ಆಮೇಲೆ ಒಂದು ದಿವ್ಯ ದೃಷ್ಟಿಯಿಂದ ಎಲ್ಲ ವ್ಯಾಸರು ಹೇಳಿದ್ದೆಲ್ಲ ತನ್ನ ಕಣ್ಣಿಂದಲೇ ತಾನು ಯಾವಾಗ ನೋಡಿದ್ನೋ ಒಪ್ಪಿಕೊಂಡು ಮದುವೆಗೆ 5 ಜನರಿಗೆ ದ್ರೌಪದಿಯನ್ನು ಮದುವೆ ಮಾಡಿ ಕೊಡುವಂಥದ್ದು ಅಂಥೇಳಿ ಮದುವೆ ಎಲ್ಲ ನಡೆಯಿತು. ಕೃಷ್ಣನೊಂದು ಅಷ್ಟು ಉಡುಗೊರೆಗಳನ್ನು ತಂದು ಕೊಟ್ಟ ಅನ್ನುವಂಥದ್ದು ವಿಷಯ ಎಲ್ಲಿವರೆಗೆ ಬಂದು ಮುಟ್ಟಿದೆ ಅಂದರೆ, ವಿದುರನ ಮುಖಾಂತರ ಧೃತರಾಷ್ಟ್ರನಿಗೆ ಮುಟ್ಟಿ ದುರ್ಯೋಧನನಿಗೆ ಮುಟ್ಟಿದೆ. ಅಂದರೆ ಕೃಷ್ಣ ತೊಲೆಗಳು ಭಾರಗಳದ್ದೇ ಕೊಟ್ಟಿದ್ದಾನಂತೆ, ಸುವರ್ಣ ಭಾರಗಳನ್ನು ಅಂತ. ಆಮೇಲಿಂದ ಬೇಕಾದ್ದು ರಥಗಳು, ಕುದುರೆ, ಆನೆ ಎಲ್ಲ ಕೊಟ್ಟಿದ್ದಾನೆ. ಇದೆಲ್ಲ ಅಂಥೇಳಿದರೆ ಅವರನ್ನು ನಿರ್ಗತಿಕರನ್ನಾಗಿ ಮಾಡಬೇಕು, ಅವರನ್ನು ಸುಟ್ಟು ಹಾಕಬೇಕು ಅಂತ ಮೊದಲು. ಬದುಕಿ ಉಳಿದಿದ್ದಾರೆ ಅಂತಾದರೂ ಭಿಕ್ಷುಕರಾಗಿರಬೇಕು ಅಂತ ಎಣಿಸ್ಕೊಂಡಿದ್ದರೆ ಇದು ಮಹಾರಾಜರ ಥರನೇ ಆಗೋಯ್ತಲ್ವ. ಬೇಕಾದ್ದು ಎಲ್ಲ ಸಿಕ್ಕಿಬಿಟ್ಟಿದೆ. ಎಲ್ಲಿಂದ? ಒಂದು ಕೃಷ್ಣನ ಮುಖಾಂತರ, ಇನ್ನೊಂದು ದ್ರುಪದನ ಮುಖಾಂತರ. ಅಲ್ಲಿ ವ್ಯಾಸಾಚಾರ್ಯರು ಬೇಕಾದಷ್ಟು ಭೂರಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ, ಅನುಗ್ರಹಪೂರ್ವಕ ಆಶೀರ್ವಾದ ಅಂತ ಹೇಳಿದರೆ ಇನ್ನು ಯಾವುದಕ್ಕೂ ಕಡಿಮೆ ಇಲ್ಲ ಪಾಂಡವರಿಗೆ ಅನ್ನುವಂಥದ್ದು ದುರ್ಯೋಧನನಿಗೆ ಗೊತ್ತಾಗಿ ಈ ಕಡೆಯಿಂದ ಬೇರೆ ದ್ರುಪದನ ಮೇಲೆ ಆಕ್ರಮಣ ಮಾಡಿ ಸೋಲಾಗಿ ಆ ಭೀಮಸೇನ ಎಲ್ಲಿಂದ ಬಂದ ಅಂತೇಳಿದರೆ ಆ ಬ್ರಾಹ್ಮಣ ವೇಷದಲ್ಲಿ ಮೋಷನ್ ಅನಂದಾಜು ಅವನು ಪುನಃ ಈ ಸಲ ಪಾಂಡವರು ಬರುವಾಗ ಯಾವ ವೇಷದಿಂದ ಬಂದಿದ್ದಾರೆ? ಬ್ರಾಹ್ಮಣರ ವೇಷದಿಂದ ಬಂದಿದ್ದಾರೋ ಯುದ್ಧಕ್ಕೆ ದ್ರುಪದನಿಗೆ ಸಹಾಯ ಮಾಡುವಾಗ. ಸೊ ಯಾನಿಗೆ ದುರ್ಯೋಧನನಿಗೆ ಗೊತ್ತಾದದ್ದು ಬಹುಶಃ ಹೀಗೆ ವಿದುರನ ಮುಖಾಂತರನೇ ಗೊತ್ತಾಗಿದೆ, ಧೃತರಾಷ್ಟ್ರನ ಮುಖಾಂತರ ಅನ್ನುವಂಥದ್ದು. ಸೊ ಹೀಗೆ ಏನಾಗಿದೆ ಅಂತ ಹೇಳಿದ್ರೆ, ಅಂತೂ ಹೊಟ್ಟೆ ಕಿಚ್ಚು ಆ ಉರಿ ತಡ್ಕೊಳ್ಳಿಕ್ಕೆ ಆಗದೆ ಮತ್ತೆ ದ್ರುಪದ ರಾಜರ ಮೇಲೆ ಆಕ್ರಮಣ ಮಾಡಬೇಕಂತ ಯೋಚನೆ ಮಾಡಿ ಹೊರಟು ರೆಡಿಯಾಗಿ ನಿಂತಿದ್ದಾನೆ. ಏನಂತ ಹೇಳಿದರೆ, ಮುಖ್ಯವಾಗಿ ಏನಂತ ಹೇಳಿದರೆ, ಕೃಷ್ಣ ಅದೆಲ್ಲ ತಂದು ಪಾಂಡವರಿಗೆ ಕೊಟ್ಟ. ಆ ಪಾಂಡವರೇ ದ್ರೌಪದಿಯನ್ನು ಗೆದ್ದದ್ದು, ಆಮೇಲೆ ದ್ರೌಪದಿಯನ್ನು ಮದುವೆ ಆಗಿದ್ದಾರೆ. ಇಲ್ಲಿ ಧೃತರಾಷ್ಟ್ರ ಬೇರೆ ಸೊಸೆ ಬರ್ತಾಳೆ ಅಂತ ತಿಳ್ಕೊಂಡು ದುರ್ಯೋಧನ ಗೆದ್ದದ್ದು ಅಂತೇಳಿ ಬಿಟ್ಟು ಅವಳಿಗೆಲ್ಲ ಆಭೂಷಣಗಳನ್ನೆಲ್ಲ ರೆಡಿ ಮಾಡಲಿಕ್ಕೆ ಹೇಳಿ ಇಟ್ಟಿದ್ದಾನೆ ಬೇರೆ. ಆದರೆ ಆಮೇಲಿಂದ ಕರೆಸಲಿಲ್ಲ, ಲೆಕ್ಕ ಬೇರೆ ಅಂತೇಳಿದರೆ. ವಿಷಯ ಗೊತ್ತಾದ ಮೇಲೂ ಅಂತೇಳಿದರೆ 1 ವರ್ಷ ಅದರ ಸುದ್ದಿಯೇ ಮಾತಾಡಲಿಲ್ಲ ಧೃತರಾಷ್ಟ್ರ. ಅಲ್ಲ, ಪಾಂಡವರನ್ನು ಕರೆಸುವುದು ಬೇಡವಾ ಮನೆಗೆ ಅಂತೇಳಿದರೆ ಅದರ ಸುದ್ದಿನೇ ಇಲ್ಲ. ಆದರೆ ಈ ಕಡೆಯಿಂದ ದುರ್ಯೋಧನ ಏನು ಮಾಡಿದ್ದಾನೆ, ಮತ್ತೆ ಆಕ್ರಮಣ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಈ ಕಡೆ ಬರಲಿಕ್ಕೆ ಹೇಳೋದು ಬಿಡಿ, ಅಂದರೆ ಆಕ್ರಮಣ, ಅವರು ಅಲ್ಲಿದ್ದರೂ ಬಿರಬಾರ್ದು ಅವರನ್ನು ಅಂತ ಆ ದುರ್ಬುದ್ಧಿ ದುರ್ಯೋಧನ ಶುರು ಮಾಡಿದ್ದಾನೆ. 170 ಎಷ್ಟಾಗಿದೆ? 74 ಆಗಿದೆ ಅಲ್ಲ, ಇವತ್ತು 175 ತಾನೇ. 175ನೇ ಶ್ಲೋಕ ಬೈಲೇರೆ. ಶ್ರೀ ಗುರುಭ್ಯೋ ನಮಃ. ಯುದ್ಧಾಯ ತೇಷು ಪುನರೇವ ರಥೈ ಪ್ರಯಾತೆ ಶ್ವಾಹಾಗ್ರಜಂ ಸ ವಿದುರೋಪಿ ನದೀಜ ಮುಖ್ಯಾನ್ ಏತೇ ಹಿ ಪಾಪತಮಚೇತಸ ಏತ್ಯ ಪಾರ್ಥಾನ್ ಯುದ್ಧಾಯ ಮೃತ್ಯುಪಯಾಂತಿ ನ ಸಂಶಯೋತ್ರ. 175ನೇ ಶ್ಲೋಕ. ಆ ದುರ್ಯೋಧನಾದಿಗಳು ಮತ್ತೊಂದಾವರ್ತಿ ಯುದ್ಧಕ್ಕಾಗಿ ರಥಗಳಿಂದ ಹೊರಟು ಹೋಗುತ್ತಿರಲು ಆ ವಿದುರನು ಅಣ್ಣನಾದ ಧೃತರಾಷ್ಟ್ರನನ್ನು, ಭೀಷ್ಮಾಚಾರ್ಯರೇ ಮೊದಲಾದವರನ್ನು ಕುರಿತು ಹೇಳುತ್ತಾನೆ. ಅತ್ಯಂತ ಪಾಪಿಷ್ಟವಾದ ಮನಸ್ಸುಳ್ಳ, ಅಂದರೆ ದುರ್ಬುದ್ಧಿಯುಳ್ಳ ಈ ದುರ್ಯೋಧನಾದಿಗಳು ಪಾಂಡವರನ್ನು ಯುದ್ಧಕ್ಕಾಗಿ ಹೊಂದಿ ಮರಣವನ್ನಂತೂ ಖಂಡಿತ ಹೊಂದುತ್ತಾರೆ, ಈ ವಿಷಯದಲ್ಲಿ ಸಂಶಯ ಇಲ್ಲ ಅಂತ ವಿದುರನು ಹೇಳುತ್ತಾನೆ.
ಯುದ್ಧಾಯ ತೇಷು ಪುನರೇವ ರಥೈ ಪ್ರಯಾತೇಷು ಆಹ ಅಗ್ರಜಂ ಸ ವಿದುರೋಪಿ ನದೀಜ ಮುಖ್ಯಾನ್ ಏತೇ ಹಿ ಪಾಪತಮಚೇತಸ ಏತ್ಯ ಪಾರ್ಥಾನ್ ಯುದ್ಧಾಯ ಮೃತ್ಯುಂ ಉಪಯಾಂತಿ ನ ಸಂಶಯೋತ್ರ. ವಿದುರ ನೋಡ್ತಾ ಇದ್ದಾನೆ, ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. 1 ವರ್ಷ ಕಳೀತು. ಯಾರಿಗೆ? ಧೃತರಾಷ್ಟ್ರನಿಗೆ ವಿಷಯ ಗೊತ್ತಾಗಿ ಪಾಂಡವರು ಜೀವದಲ್ಲಿದ್ದಾರೆ, ಎಲ್ಲ ಭಾಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ, ದ್ರೌಪದಿಯನ್ನು ಗೆದ್ದಿದ್ದಾರೆ, ಮದುವೆ ಮಾಡಿಕೊಂಡಿದ್ದಾರೆ. ಅಲ್ಲ, ಮನೆಗೆ ಬರಲಿಕ್ಕೆ ಕೇಳಬೇಕು. ಹಾಗಾದರೆ ಕಳಿಸ್ಲಿಕ್ಕೆ ಕಳಿಸಿದ್ದಾನೆ ವಾರಣಾವತಕ್ಕೆ ಹೋಗಿ ಅಂತ. ಹಾಗಾದರೆ ಅವ್ರು ಜೀವದಲ್ಲಿ ಇದ್ದಾರೆ ಅಂತ ಹೇಳಿದ ಕೂಡಲೇ ಬರಲಿಕ್ಕೆ ಹೇಳ್ಬೇಕಲ್ವ? ತುಟಿಪಿಟಿಕ್ ಅಂತ ಹೇಳಲಿಲ್ಲಲ್ಲ ಇವನು, ಎಂಥ ಆಸಾಮಿ ಇವನು ಅನ್ನುವಂಥದ್ದು ವಿದುರ ಯೋಚನೆ ಮಾಡ್ತಾ ಇದ್ದ. ಇರಲಿ, ಎಷ್ಟು ಸಮಯ ಹೋಗ್ತದೆ, ನಾನು ನೋಡ್ತೀನಿ ಅಂತ ಸುಮ್ಮನೆ ಕೂತಿದ್ದಾನೆ ವಿದುರನು ಕೂಡ. ಈಗ ನೋಡ್ತಾನೆ, ಹಿಂದಿನ ಬಾಗಿಲಿಂದ ಒಳಗೆ ಬಂದಿದ್ದರು, ಸೋಲು ಪಡೆದು ಈಗ ಪುನಃ ಮುಂದಿನ ಬಾಗಿಲಿಂದ ರಥದಿಂದ ಹೊರಟಿದ್ದಾರೆ. ಅಲ್ಲಿ ಎಲ್ಲಿಗೆ ಹೊರಟಿದ್ದಾರೆ ಅಂತ ಕೇಳಿದರೆ, ಯುದ್ಧ ಮಾಡಲಿಕ್ಕೆ. ಯುದ್ಧಾಯ ಅಂದರೆ ಯುದ್ಧ ಮಾಡಲಿಕ್ಕೆ. ಯುದ್ಧಾಯ ತೇಷು ಪುನಃ ಏವ ಅಂತೇಳಿದರೆ ಆ ದೃಪದ ಮಹಾರಾಜನ ಆ ಪಾಂಚಾಲ ದೇಶಕ್ಕೆ ಆಕ್ರಮಣ ಮಾಡೋದು ಅಂತ ಇವರು ಎಲ್ಲ ಪುನಃ ಏವ ಅಂದರೆ ಎಷ್ಟು ಸಲ ಆಕ್ರಮಣ ಮಾಡ್ತೀರಪ್ಪ ನೀವು? ರಥೈಹಿ ಪ್ರಯಾತೇಶು, ಅಲ್ಲೇ ರಥ ಎಲ್ಲ ರೆಡಿ ಆಗಿದೆ, ಹೋಗಿ ಕೂತ್ಕೊಳ್ಳೋದು ಮಾತ್ರ ಬಾಕಿ. ಏನು ವಿಷಯ ಅಂತ ಹೇಳಿದ್ರೆ, ಇವರು ದ್ರುಪದ ರಾಜನ ಮೇಲೆ ಮತ್ತೆ ಆಕ್ರಮಣ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾರೆಲ್ಲ? ಅದೇ ಸೇಮ್ ಗ್ಯಾಂಗ್. ಅದು ದುರ್ಯೋಧನ, ಶಕುನಿ, ಕರ್ಣ. ಅವರು ಇಲ್ಲದೆ ಸಾಧ್ಯ ಇಲ್ಲಲ್ಲ. ಕರ್ಣನನ್ನು ಮುಂದೆ ಮಾಡಿಕೊಂಡು ಅಂತ ಹೇಳಿಬಿಟ್ಟಿದ್ದಾರೆ, ಕರ್ಣ ಮುಖಾಯಯುಹು ಅಂತ. ಸೊ ಕರ್ಣನನ್ನು ಮುಂದೆ ಮಾಡಿಕೊಂಡು, ಅಂದರೆ ಈ ಸಲದ ಸ್ಟ್ರಾಟಜಿ ಬೇರೆ ಇದೆ. ಅರ್ಜುನ ಏನು ಅವನದು ತಾಕತ್ತು ಏನಂದರೆ, ಭೀಮಸೇನ ಜತೆಗೆ ಇರುವಾಗ ಭೀಮಸೇನನನ್ನು ಅರ್ಜುನನಿಂದ ಬೇರ್ಪಡಿಸಿ ಅವನನ್ನು ಯುದ್ಧದಲ್ಲಿ ತೊಡಗಿಸಿಕೊಂಡು ಆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗಿಬಿಡಬೇಕು. ಇಲ್ಲಿ ಅರ್ಜುನ ಒಬ್ಬನೇ ಆಗ್ತಾನಲ್ಲ, ಆವಾಗ ಅವನನ್ನು ಸೋಲಿಸಿಬಿಡಬೇಕು ಕರ್ಣನ ಮುಖಾಂತರ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ, ಅಂದರೆ ಹೊರಟಿದ್ದಾರೆ. ಯುದ್ಧಾಯ ಯುದ್ಧ ಮಾಡಲಿಕ್ಕೆ, ತೇಷು ಅಂತೇಳಿದರೆ ಅವರಲ್ಲಿ ಪುನಃ ಏವ ರಥೈಹಿ ಪ್ರಯಾತೇಷು, ಆ ದುರ್ಯೋಧನಾದಿಗಳು ರಥವನ್ನು ಸಿದ್ಧ ಮಾಡಿಕೊಂಡು, ಶಸ್ತ್ರಾಸ್ತ್ರಗಳನ್ನು ಸಿದ್ಧ ಮಾಡಿಕೊಂಡು, ಕವಚ ಎಲ್ಲ ಧಾರಣೆ ಮಾಡಿಕೊಂಡು ಹೊರಟಿದ್ದಾರೆ. ಪ್ರಯಾತೇಷು ಅಂದರೆ ಹೊರಟು, ಇನ್ನು ಸಾರಥಿ ಹೋಗು ರಥ ಬಿಡು ಅಂತ ಹೇಳೋದು ಬಾಕಿ ಅಂತ ಹೇಳುವಾಗ ವಿದುರ ಯೋಚನೆ ಮಾಡ್ತಾನೆ, ಎಂಥ ಕೆಟ್ಟ ಬುದ್ಧಿ. ಅಂದರೆ ಈ ಕೆಟ್ಟ ಬುದ್ಧಿಯಲ್ಲಿ ಎಷ್ಟು ಸಮಯ ಬದುಕಿ ಬರ್ತಾರೆ? ಒಂದು ಸಲ ಸಾಯ್ತಾರೆ ಇವರು ಅಂತೇಳಿದ್ರೆ. ಹೇಗೋ ಭೀಮಸೇನನಿಂದ ತಪ್ಪಿಸಿಕೊಂಡು ಓಡಿಕೊಂಡು ಬಂದರು ಅಲ್ಲಿಂದ ಇಲ್ಲಿವರೆಗೆ. ಅಂದರೆ ಪ್ರತಿ ಸಲನೂ ಓಡಿಕೊಂಡು ಬರಲಿಕ್ಕಾಗುತ್ತಾ, ತಪ್ಪಿಸಿಕೊಳ್ಳಿಕ್ಕಾಗುತ್ತಾ? ಒಂದು ಸಲ ಸಾಯಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ ವಿದುರ. ಇವರು ಸಾಯ್ತಾರೆ ಈ ಸಲ ಅಂತ. ಆಹಾ ಪ್ರಯಾತೇಷು, ಇವರು ಹೊರಡಲು. ಆಹ ಅಗ್ರಜಂ, ಅಣ್ಣನಿಗೆ ವಿದುರ ಹೇಳಿದ. ಆಹಾ ಹೇಳಿದ, ಅಗ್ರಜಂ ಅಣ್ಣ ಧೃತರಾಷ್ಟ್ರನಿಗೆ, ರಾಜನಿಗೆ ಹೇಳಿದ. ಏನಂತ? ಸ ವಿದುರ ಅಪಿ ಅಂದರೆ ಹೇಳ್ತಾನೆ. ಹೇಳುವಾಗ ಯಾರಿದ್ರು? ನದೀಜ ಮುಖ್ಯಾನ್. ನದೀಜ ಅಂದರೆ ಗಂಗಾಪುತ್ರ, ನದಿ ಅಂದರೆ ಗಂಗಾ. ಸೊ ಗಂಗಾ ನದಿ ಮಗ ಭೀಷ್ಮಾಚಾರ್ಯ, ಮುಖ್ಯಾನ್ ಅಂದರೆ ಎದುರುಗಡೆ ಅವರು ಇದ್ದಾರೆ. ಯಾರು ಅವರು? ಮುಖ್ಯಾನ್ ಅಂತ ಹೇಳಿದರೆ ಭೀಷ್ಮಾಚಾರ್ಯರೇ ಮೊದಲಾದ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಧೃತರಾಷ್ಟ್ರ ಎಲ್ಲ ಇರುವಾಗ ರಾಜ್ಯಸಭೆಯಲ್ಲೇ ಹೇಳಿದ ವಿದುರ. ಏನಂತ ಹೇಳಿದ? ಏತೇಹಿ ಪಾಪತಮಚೇತಸಃ. ನೋಡು ಅಣ್ಣ, ನೀನು ಮಹಾರಾಜ, ನೋಡು ನಿನ್ನ ಕಣ್ಣೆದುರುಗಡೆನೆ, ನಿನ್ನ ಪರ್ಮಿಷನ್ನು ಏನೂ ತಗೊಳ್ಳದೇನೆ, ನಾನು ಮಂತ್ರಿ ಇದ್ದೇನೆ, ನನ್ನ ಹತ್ರ ಸಮಾಲೋಚನೆ ಮಾಡದೇನೆ ಇವರೇ ಮಾಡ್ತಾ ಇದ್ದಾರೆ. ಏತೇಹಿ ಇವರುಗಳು ಪಾಪತಮಚೇತಸಃ. ಪಾಪಚೇತಸಃ ಅಂತೇಳಿದ್ರೆ ದುಷ್ಟ ಬುದ್ಧಿಯವರು ಅಂತ. ಪಾಪ ಅಂದರೆ ದುಷ್ಟ, ಚೇತಸಃ ಅಂದರೆ ಚೇತೋ ಅಂದರೆ ಮನಸ್ಸು, ಚೇತಸಃ ಮನಸ್ಸಿನವರು. ಎಂಥ ಮನಸ್ಸಿನವರು? ಪಾಪಚೇತಸಃ ದುಷ್ಟ ಬುದ್ಧಿಯವರು. ಇದು ದುರ್ಯೋಧನ ಅಂತೇಳಿದರೆ ದುಷ್ಟ ಬುದ್ಧಿ ಅಲ್ಲಪ್ಪ,
ಪಾಪತಮ. ಪಾಪತಮ ಅಂದರೆ ಪಾಪ, ಪಾಪತರ, ಪಾಪತಮ. ಗುಡ್ ಅಂದರೆ ಬ್ಯಾಡ್, ವರ್ಸ್, ವರ್ಸ್ಟ್ ಅಂತ ಇದು ಅಂತೇಳಿದರೆ ಇದು ಸಾಮಾನ್ಯದ ದುಷ್ಟ ಬುದ್ಧಿ ಅಲ್ಲ, ಇದು ಮಹಾ ಕೆಟ್ಟ ಬುದ್ಧಿ. ಅದಕ್ಕೆ ಪಾಪತಮ. ಸೊ ಪಾಪತಮ ಚೇತಸಃ, ಈ ಮಹಾ ಕೆಟ್ಟ ಬುದ್ಧಿಯವರು ಏತ್ಯ ಪಾರ್ಥಾನ್, ಪುನಃ ಪಾಂಡವರನ್ನು ಕುರಿತು ಹೋಗ್ತಾ ಇದ್ದಾರೆ. ಯಾವುದಕ್ಕೆ? ಯುದ್ಧಕ್ಕೆ ಅಂತೇಳಿದರೆ ಈ ಸಲ ಅವರು ಪಾಂಡವರನ್ನು ತಲುಪಿದರೆ, ಅಂದರೆ ಅದರ ಅರ್ಥ ಏನು? ಏತ್ಯ ಅಂದರೆ ತಲುಪುದು, ಪಾರ್ಥಾನ್ ಅಂದರೆ ಪಾಂಡವರನ್ನು ಈ ಸಲ ತಲುಪಿ ಅಂದರೆ ಅರ್ಥ ಎಂಥದ್ದು? ಪಾಂಡವರ ವಿರುದ್ಧ ಈ ಸಲ ಆಕ್ರಮಣ ಮಾಡಿ ಯುದ್ಧದಲ್ಲಿ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದಾರಲ್ಲ, ಮೃತ್ಯುಂ ಉಪಯಾಂತಿ. ಈ ಸಲ ಮೃತ್ಯುಂ ಅಂದರೆ ಸಾಯ್ತಾರೆ. ಮೃತ್ಯುಂ ಉಪಯಾಂತಿ. ಯಾಂತಿ ಅಂದರೆ ಹೋಗೋದು, ಉಪಯಾಂತಿ ಅಂತೇಳಿದರೆ ಮೃತ್ಯುವಿನ ಸಮೀಪ ಹೋಗ್ತಾರೆ. ಮೃತ್ಯುಂ ಉಪಯಾಂತಿ ಅಂತೇಳಿದ್ರೆ ಏನು? ಸತ್ತೋಗ್ತಾರೆ ಅಂತ. ನ ಸಂಶಯೋತ್ರ, ಸಂಶಯವೇ ಬೇಡ ಅಂತ. ಅಂದರೆ ಧೃತರಾಷ್ಟ್ರನಿಗೆ ಬೇರೆ ರೀತಿಯಲ್ಲಿ ಹೇಳಿದರೆ ಗೊತ್ತಾಗೋದಿಲ್ಲ, ಸ್ಪಷ್ಟವಾಗಿ ಹೇಳಬೇಕು. ನೋಡಪ್ಪ, ನಿನ್ನ ಮಕ್ಕಳು ಸಾಯ್ತಾರೆ ಈ ಸಲ ಅಂತ ಹೇಳಿದರೆ ಏನಾದರೂ ಗೊತ್ತಾಗ್ತದ ಅಂತ ಹೇಳಿಬಿಟ್ಟು ವಿದುರ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲರ ಎದುರುಗಡೆ ಹೇಳ್ತಾನೆ, ಮಹಾ ಕೆಟ್ಟ ಬುದ್ಧಿಯವರು ಇವರು ಅಂತೇಳಿದರೆ ಯಾವಾಗಲೇ ಆಗಲಿ ಧರ್ಮಕ್ಕೆ ವಿಜಯ ಸಿಗೋದು, ಅಧರ್ಮಕ್ಕೆ ವಿಜಯ ಸಿಗುವುದಿಲ್ಲ. ಎಷ್ಟು ಸಲ ಯುದ್ಧ ಮಾಡಲಿಕ್ಕೆ ಹೋದರು ಇವರು? 1ನೇ ಸಲ, 2ನೇ ಸಲ, 3ನೇ ಸಲ. ಎಷ್ಟು ಸಲ ಇವರು ತಪ್ಪಿಸ್ಕೊಂಡು ಬರಲಿಕ್ಕಾಗುತ್ತೆ? ಈ ಸಲ ಸಾಯ್ತಾರೆ ನಿನ್ನ ಮಕ್ಕಳು ಅಂತ ಸ್ಪಷ್ಟವಾಗಿ ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾರೆ. ಸೊ ಈ ಸಲ ಏನು ಹೇಳಿದ ಅಂತೇಳಿದರೆ, ಯಾವುದಿದು? ಯುದ್ಧಾಯ ತೇಷು ಅಂತೇಳಿದರೆ ಈ ದುರ್ಯೋಧನಾದಿಗಳು ಮತ್ತೆ ರಥಗಳೊಂದಿಗೆ ಯುದ್ಧಕ್ಕೆ ಹೊರಟು ನಿಂತುದನ್ನು ಕಂಡು ವಿದುರ, ಯುದ್ಧಕ್ಕೆ ಹೊರಟು ನಿಂತದ್ದು ಅಂತೇಳಿದರೆ ಪುನಃ ಇನ್ನೊಂದು ಸಲ ಈಗ ರಥೈಹಿ, ರಥಗಳನ್ನು ರೆಡಿ ಮಾಡಿಕೊಂಡು ಪ್ರಯಾತೆ, ಯಾವುದಕ್ಕೆ? ಯುದ್ಧಕ್ಕೆ ಈ ರೀತಿ ಸನ್ನದ್ಧರಾಗಿ ಹೊರಡ್ತಾ ಇದ್ದಾರೆ ಅಂತ ಹೇಳುವಾಗ ಬೇಗ ಮಹಾರಾಜನ ಹತ್ರ ಬಂದು ವಿದುರ ಹೇಳ್ತಾನೆ, ಹೇಳಿದ ಆಹಾ ಅಗ್ರಜಂ, ಅಣ್ಣನಿಗೆ, ಮಂತ್ರಿ ರಾಜನಿಗೆ ಹೇಳಿದ. ಅಂದರೆ ಇಲ್ಲಿ ಮಂತ್ರಿ ವಿದುರ, ಆಮೇಲೆ ಅವನ ಅಣ್ಣ ಧೃತರಾಷ್ಟ್ರ ರಾಜ. ಸೊ ಅಣ್ಣನಿಗೂ ಮಹಾರಾಜನಿಗೂ ಅಂತೇಳಿದ ಈ ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾನೆ. ಅಂದರೆ ಭೀಷ್ಮಾದಿಗಳಿಗೂ, ನದೀಜ ಮುಖ್ಯಾನ್, ಅಲ್ಲಿ ಹೇಳುವಾಗ ಭೀಷ್ಮಾಚಾರ್ಯ, ಕೃಪಾಚಾರ್ಯ, ದ್ರೋಣಾಚಾರ್ಯರು ಎಲ್ಲರೂ ಇದ್ದಾರೆ ಅಂತೇಳಿದರೆ ಎಲ್ಲರೂ ಸೇರಿ ಬುದ್ಧಿ ಹೇಳಿ ಇವನಿಗೆ ಕಣ್ಣು ಕಾಣುವುದಿಲ್ಲ ಅಂತೇಳಿದರೆ, ಇವನಿಗೆ ಕಣ್ಣು ಕಾಣುವುದಿಲ್ಲ ಅಂತೇಳಿದರೆ ನಾವಾದರೂ ಹೇಳಬೇಕಲ್ಲ, ನಿನ್ನ ಮಕ್ಕಳು ಸಾಯ್ತಾರೆ ಅಂತ ಹೇಳ್ಕೊಂಡು. ಇಲ್ಲದಿದ್ದರೆ ಕಣ್ಣು ಕಾಣದವನಿಗೆ ಏನು, ನಿನ್ನ ಮಕ್ಕಳು ಸತ್ತೋದ್ರಪ್ಪ, ಅದೂ ಕಾಣುವುದಿಲ್ಲ ಅಲ್ಲ ನಿನಗೆ ಅಂತ ಹೇಳಬೇಕಾಗ್ತದೆ ಅಂತ. ಅದಕ್ಕೋಸ್ಕರ ಈಗ ಎಚ್ಚರಿಸ್ತಾ ಇದ್ದಾರೆ. ಈ ಅತ್ಯಂತ ಕೆಟ್ಟ ಮನಸ್ಸಿನ ಇವರೆಲ್ಲ, ಏತೇಹಿ ಇವರೆಲ್ಲ, ಪಾಪತಮ ಚೇತಸ, ಅತ್ಯಂತ ಕೆಟ್ಟ ಮನಸ್ಸು ಅಂತ. ಕೆಟ್ಟ ಮನಸ್ಸು ಮಾತ್ರ ಅಲ್ಲ, ಅತ್ಯಂತ ಕೆಟ್ಟ ಮನಸ್ಸಿನ ಇವರೆಲ್ಲ ಪಾಂಡವರೊಂದಿಗೆ ಯುದ್ಧಕ್ಕೆ ತೆರಳಿ ಪಾರ್ಥಾನ್ ಏತ್ಯ ಯುದ್ಧಾಯ, ಪಾಂಡವರನ್ನು ತಲುಪಿ ಯುದ್ಧಕ್ಕಾಗಿ, ಅಂದರೆ ಈ ಸಲ ಯುದ್ಧ ಮಾಡಲಿಕ್ಕೆ ಅಂತ ಪಾಂಡವರ ಹತ್ರ ಹೋಗಿ ಖಂಡಿತ ಸಾಯ್ತಾರೆ, ಯುದ್ಧಕ್ಕೆ ತೆರಳಿ ಸಾಯುವರು, ಇದಕ್ಕೆ ಸಂಶಯ ಇಲ್ಲ ಅಂತ ವಿದುರ ಖಡಾಖಂಡಿತ ಮಾತುಗಳಿಂದ ಹೇಳ್ತಾನೆ. ನೆಕ್ಸ್ಟ್ ಶ್ಲೋಕ ಬೈದರೆ, ಭೀಮಾರ್ಜುನೌ ವಿಷಹಿತುಂ ನಹಿ ಕಶ್ಚನಾಸ್ತಿ ಸಾಮರ್ಥ್ಯಯುಕ್ ಸುರವರೇಶ್ವಪಿ ವರ್ಧಿತಾಸ್ತೆ ಜ್ಞಾತ್ವೈವ ವತ್ಸರತ ಏವ ಮಹಾನ್ ಅಧರ್ಮ ತೇಷಾಂ ಉಪೇಕ್ಷಣ ಕೃತಃ ತದಲಂ ನಿಯುಕ್ಷ್ವ. ಭೀಮಾರ್ಜುನೌ ವಿಷಹಿತುಂ, ಭೀಮಾರ್ಜುನರನ್ನು ತಡೆಯಲಿಕ್ಕೆ ದೇವತೆಗಳಲ್ಲಿಯೂ ಕೂಡ ಸಾಮರ್ಥ್ಯದಿಂದ ಕೂಡಿದವನು ಯಾರೊಬ್ಬನೂ ಇಲ್ಲ. ಆ ಪಾಂಡವರು ಜೀವಂತರಾಗಿದ್ದಾರೆಂದು ತಿಳಿದ ಮೇಲೆಯೂ
1 ವರ್ಷ ಅವರನ್ನು ಕರೆತರುವ ವಿಷಯದಲ್ಲಿ ಉದಾಸೀನವನ್ನು ಮಾಡಿರತಕ್ಕ ನಿನಗೆ ದೊಡ್ಡ ಅಧರ್ಮ ಆಲ್ರೆಡಿ ಇದೆ. ಆದುದರಿಂದ ಉದಾಸೀನ ನಿಲ್ಲಿಸು, ಪಾಂಡವರನ್ನು ಕರೆತರುವುದಕ್ಕಾಗಿ ರಾಯಭಾರಿಯನ್ನು ಕಳುಹಿಸು ಅಂತ ವಿದುರ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಆಗ ಹೇಳಿದ್ದು ನಿನ್ನ ಮಕ್ಕಳು ಸಾಯ್ತಾರೆ ಅಂತ ಹೇಳಿ ಮುಂದೆ ಏನು ಹೇಳಿದ ಅಂತ ಹೇಳಿದ್ರೆ, ಭೀಮಾರ್ಜುನೌ, ನಿನ್ನ ಮಕ್ಕಳು ಹೋಗ್ತಾ ಇದ್ದಾರಲ್ಲ ಯುದ್ಧ ಮಾಡಲಿಕ್ಕೆ ಭೀಮಾರ್ಜುನರ ವಿರುದ್ಧ, ವಿಷಹಿತುಂ, ಭೀಮಾರ್ಜುನರು ಅಂತ ಹೇಳಿದ್ರೆ ಈಗೇನು ಮಕ್ಕಳಲ್ಲಪ್ಪ, ಕುಟ್ಟಿದೊಣ್ಣೆ ಆಡುವಂತಹ ಮಕ್ಕಳು ಅಲ್ಲ ಈಗ ಅವರು. ವಿಷಹಿತುಂ, ವಿಷಹಿತುಂ ಅಂದರೆ ಅವರ ಶೌರ್ಯವನ್ನು ಸಹಿಸಲು ವಿಷಹಿತುಂ ಅಂತ ಹೇಳಿದ್ರೆ ಅಷ್ಟು ಶೌರ್ಯ ಪರಾಕ್ರಮಿಗಳಾಗಿದ್ದಾರೆ. ಅದಲ್ಲದೆ ಆ ಕಡೆಯಿಂದ ವೇದವ್ಯಾಸರದು, ಈ ಕಡೆಯಿಂದ ಯಾದವ ಕೃಷ್ಣನ ಪೂರ್ತಿ ಅನುಗ್ರಹ ಪಡ್ಕೊಂಡಿದ್ದಾರೆ, ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಶಸ್ತ್ರಾಸ್ತ್ರಗಳನ್ನು ಕಲ್ತಿದ್ದಾರೆ, ಯಾವುದರಲ್ಲಿ ಕಡಿಮೆ ಇದ್ದಾರೆ, ಅವರು ಸ್ವಯಂ ದೇವತೆಗಳು. ಹಾಗಿರುವಾಗ ಅವರನ್ನು ವಿಷಹಿತುಂ, ಅವರನ್ನು ಎದುರಿಸಲು, ನಹಿ ಕಶ್ಚನಾಸ್ತಿ ಸಾಮರ್ಥ್ಯಯುಕ್, ಯಾರು ನಹಿ ಕಶ್ಚನ ಯಾರೂ ಇಲ್ಲ, ಅಸ್ತಿ ಅಂದರೆ ನಹಿ ಕಶ್ಚನ ಅಸ್ತಿ ಯಾರೊಬ್ಬರೂ ಇಲ್ಲ, ಯಾವುದು ಸಾಮರ್ಥ್ಯಯುಕ್ ಸಾಮರ್ಥ್ಯ ಇರುವವರು ಅಂತೇಳಿದರೆ ಯಾರ ಬಗ್ಗೆ ಹೇಳ್ತಾ ಇದ್ದೀರಿ? ಸುರವರೇಶು ಅಪಿ ಅಂದರೆ ದೇವತೆಗಳು ಬಂದರೂ ಇವರನ್ನು ಸೋಲಿಸಲಿಕ್ಕೆ, ಭೀಮಾರ್ಜುನರನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಅಂದರೆ ಇಡೀ ಸ್ವರ್ಗಲೋಕದ ಅಧಿಪತಿಯಾದ ದೇವೇಂದ್ರಂದೇ ಅವತಾರ. ಆಮೇಲೆ ಭೀಮಸೇನ ಅಂತೇಳಿದರೆ ಎಲ್ಲರಿಗಿಂತ ಮೇಲಿರುವಂತಹ ಜೀವೋತ್ತಮನಾದ ಬ್ರಹ್ಮದೇವರಿಗೆ ಇನ್ನು ಬ್ರಹ್ಮದೇವರ ಸ್ಥಾನಕ್ಕೆ ಹೋಗುವಂಥ ವಾಯುದೇವರ ಅವತಾರ ಭೀಮಸೇನ. ಸೊ ಇವರಿಗೆ ಅಲ್ಲಿಂದ ದೇವತೆಗಳು ಬಂದರೂ ದೇವತೆಗಳು ಇವರ ವಿರುದ್ಧ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಾಕ್ರಮಿಗಳು ಭೀಮಾರ್ಜುನರು. ಅವರನ್ನು ಗೆಲ್ಲಲಿಕ್ಕೆ ನಿನ್ನ ಮಕ್ಕಳು ಹೋಗ್ತಾ ಇದ್ದಾರೆ ಕುರುಡ ರಾಜ ಅಂತೇಳಿದರೆ, ನಾನು ಹೇಳ್ತಾ ಇದ್ದೇನೆ, ನಿನಗೆ ಕಣ್ಣಿಲ್ದಿದ್ರೆ ನಾನು ಹೇಳ್ತಾ ಇದ್ದೇನಲ್ಲ, ನಿಲ್ಲಿಸು ಇವರನ್ನು ಅಂತ. ಭೀಮಾರ್ಜುನವು ವಿಷಹಿತುಂ, ಭೀಮಾರ್ಜುನರನ್ನು ಎದುರಿಸಲು, ನಹಿ ಕಶ್ಚನಾಸ್ತಿ ಸಾಮರ್ಥ್ಯಯುಕ್ ಸುರವರೇಶು ಅಪಿ, ದೇವತೆಗಳಲ್ಲಿ ಕೂಡ, ಸುರವರೇಶು ಅಪಿ, ಸುರವರೇಶು ಅಂದರೆ ದೇವತೆಗಳಲ್ಲಿ ಕೂಡ ಶ್ರೇಷ್ಠರಾದ ದೇವತೆಗಳಲ್ಲಿ ಕೂಡ ಸಾಮರ್ಥ್ಯಯುಕ್ ಸಾಮರ್ಥ್ಯ ಇರುವವರು ನಹಿ ಕಶ್ಚನಾಸ್ತಿ ಯಾರಿಲ್ಲ. ಯಾವುದಕ್ಕೆ? ಭೀಮಾರ್ಜುನರನ್ನು ಎದುರಿಸಲಿಕ್ಕೆ. ಹಾಗಿರುವಾಗ ಜ್ಞಾತ್ವೈವ, ಇದೆಲ್ಲ ಗೊತ್ತಿದೆಯಲ್ಲಪ್ಪ, ನಿನಗೂ ಗೊತ್ತಿದೆ, ನಿನ್ನ ಮಕ್ಕಳಿಗೂ ಗೊತ್ತಿದೆಯಲ್ಲ. ಜ್ಞಾತ್ವಾ ಏವ, ತಿಳಿದೇ ಇದ್ದು, ಜ್ಞಾತ್ವಾ ಏವ ವತ್ಸರತ ಏವ ಅಂದರೆ ನಿನಗೆ ಆ ವಿಷಯ ನೀನು ಕೇಳಿದೆಯಲ್ಲ. ಯಾವಾಗ ಕೇಳಿದಿ ನೀನು ಕೇಳಿ 1 ವರ್ಷ ಆಯಿತು. ಅವ್ರ ಜೀವದಲ್ಲಿ ಇದ್ದಾರ ಪಾಂಡವರು? ಹಾಗಾದರೆ ನಾನು ಏನು ಹೇಳಿದೆ? ಹೌದಪ್ಪ, ಅವರೇ ಗೆದ್ದದ್ದು ದ್ರೌಪದಿಯನ್ನು, ಅವರೇ ಮದುವೆ ಮಾಡಿಕೊಂಡದ್ದು ಅಂತೇಳಿದರೆ ನಾನು ಹೇಳಿದ್ನಲ್ಲ. ಹೌದು, ನೀನು ಕರೆಸಿಕೊಂಡಿದ್ದೀಯಾ? ಬರಲಿಕ್ಕೆ ಹೇಳು ಅವ್ರನ್ನ. ಹಾಗಾದರೆ ಮತ್ತು ಅವರೇ ಅಲ್ಲೇ ಯಾಕಿದ್ದಾರೆ? ಯಾಕೆ ಹಸ್ತಿನಾವತಿಗೆ ಬರ್ತಾ ಇಲ್ಲ? ಕೇಳಿದ್ದೀಯಾ? ಇಲ್ಲ ಅಲ್ವಾ? ನೀನು ಎಂಥ ರಾಜ ನೀನು. ನಿನ್ನ ತಮ್ಮನ ಮಕ್ಕಳು ಮದುವೆ ಆಗಿದ್ದಾರೆ, ಅವರು ಸೊಸೆಯನ್ನು ಕರ್ಕೊಂಡು ಬರಲಿ ಅಂತ ಹೇಳ್ಕೊಂಡು ಒಂದು ಮಾತು ಹೇಳಿದ್ಯಾ? ಹೇಳಲಿಲ್ಲ. ಎಷ್ಟು ಸಮಯ ಆಯಿತು? 1 ವರ್ಷ ಆಯಿತು. ಜ್ಞಾತ್ವಾ ಏವ, ಅದರ ಮೊದಲು ಗೊತ್ತಿರಲಿಲ್ಲ ಅಂತಾಯಿತು. ಆಮೇಲೆ ವಿದುರ ಎಲ್ಲ ವಿಷಯ ಹೇಳು ಅಂತ ಹೇಳುವಾಗ ಎಲ್ಲ ವಿಷಯ ಹೇಳಿದ್ನಲ್ವ ನಾನು. ಜ್ಞಾತ್ವಾ ಏವ, ತಿಳಿದು ಕೂಡ, ವತ್ಸರತ ಏವ 1 ವರ್ಷ ಆದರೂ ಕೂಡ, ಮಹಾನ್ ಅಧರ್ಮ ಅಂದರೆ ನೀನು ಬರಲಿಕ್ಕೆ ಹೇಳಲಿಲ್ಲ ಅನ್ನುವಂಥದ್ದುಂಟಲ್ಲ, ದೊಡ್ಡ ಅಧರ್ಮ ಆಯಿತು. ಮಹಾನ್ ಅಧರ್ಮ. ಅಧರ್ಮ ತೇಷಾಂ ಉಪೇಕ್ಷಣ ಕೃತಂ ಅಂದರೆ ಏನು? ಅವರೊಂದು ಲೆಕ್ಕಕ್ಕಿಲ್ಲ ಅಂತಲ್ಲ ನಿನಗೆ. ತೇಷಾಂ ಉಪೇಕ್ಷಣ ಅಂತೇಳಿದರೆ ಅವರ ಬಗ್ಗೆ ತೋರಿಸಿದ ಏನು ಉದಾಸೀನತೆ ಅಂತೇಳಿದರೆ, ಬೇಡ ಅವರು ಬರುವುದು, ಯಾಕಂದರೆ ಬೇಡ, ಅವರನ್ನು ಕಳಿಸಿದ್ದು ನಾವೇ ಅಲ್ವಾ, ಈಗ ಅವರು ಬರುವುದು ಬೇಡ ಅಂತೇಳಿದರೆ ನೀನು ಮಹಾರಾಜ ಯಾತಕಪ್ಪ? ಮಹಾರಾಜ ಅಂತೇಳಿದರೆ ಧರ್ಮದ ದಾರಿಯಲ್ಲಿ ಹೋಗಬೇಕಲ್ವ. ಸೊ ಧರ್ಮದ ದಾರಿ ಅಂದ್ರೇನು?
ತನ್ನ ಮಕ್ಕಳು ತನ್ನ ತಮ್ಮನ ಮಕ್ಕಳು ಒಂದೇ ಥರ ನೋಡಿಕೊಳ್ಳಬೇಕಂತಲ್ವ ಧರ್ಮದ ದಾರಿ. ಮತ್ತು ಇದೆಲ್ಲ ಗೊತ್ತಿದ್ದರೂ ವಿದುರ ಹೇಳಿದರು, ನಾನು ಹೇಳಿದ್ದೇನಲ್ಲ ನಿನಗೆ, ಹೇಳಿದರೂ ಎಲ್ಲ ಕೇಳಿಸಿಕೊಂಡು ತಿಳ್ಕೊಂಡು ಜ್ಞಾತ್ವ ಏವ ತಿಳ್ಕೊಂಡು ವತ್ಸರತ ಏವ 1 ವರ್ಷ ಆದರೂ ಮಹಾನ್ ಅಧರ್ಮ ತೇಷಾಂ ಉಪೇಕ್ಷಣ ಕೃತಂ. ತೇಷಾಂ ಅವರುಗಳ ಉಪೇಕ್ಷಣ ಕೃತಂ ಅಂದರೆ ಉಪೇಕ್ಷೆ ಮಾಡಿದ್ದಿ, ಉದಾಸೀನ ಮಾಡಿದ್ದಿ, ಅವರನ್ನು ಬರಲಿಕ್ಕೆ ಹೇಳಲಿಲ್ಲ, ಅದರ ತುಟಿ ಪಿಟಕ್ ಅಂತ ಹೇಳಲಿಲ್ಲ. ಅರೆ ಪಾಂಡವರು ಜೀವದಲ್ಲಿ ಇದ್ದಾರೆ, ಮದುವೆ ಮಾಡಿಕೊಂಡಿದ್ದಾರೆ, ಅಯ್ಯೋ ಬರಲಿಕ್ಕೆ ಹೇಳು ವಿದುರ ಅಂತ ನಿನ್ನ ಬಾಯಲ್ಲಿ ಬಂದಿದೆಯಾ? ಬರಲೇ ಇಲ್ಲ ಅಂತೇಳಿದರೆ ಇದು ಮಹಾನ್ ಅಧರ್ಮ. ಅಂದರೆ ನೀನು ಈ ರಾಜನಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ನಿನಗೆ ಇಲ್ಲ ಅಂತ ಅದರ ಅರ್ಥ. ಸೊ ಜ್ಞಾತ್ವ ಏವ ವತ್ಸರತ ಏವ ಮಹಾನ್ ಅಧರ್ಮ ತೇಷಾಂ ಉಪೇಕ್ಷಣ ಕೃತಂ. ಇಂಥ ದೊಡ್ಡ ಅಪರಾಧ ನಿನ್ನಿಂದ ಆಗಿದೆ. ತದಲಂ ನಿಯುಕ್ಷ್ವ. ಈಗ ಅವರನ್ನಲ್ಲಿ ತಡಿ, ಯುದ್ಧಕ್ಕೆ ಹೋಗ್ತಾ ಇದ್ದಾರಲ್ಲ, ಕುರುಡ್ರ ಮಗ ಕುರುಡು ಮಕ್ಕಳು ಅಂತ ಆಗ್ತದೆ, ಹೋಗಿ ಸತ್ತು ಹೋಗ್ತಾರೆ ಅಂತೇಳಿದರೆ ದೀಪಕ್ಕೆ ಈ ಹುಳು ಹೋಗ್ತದಲ್ಲ, ದೀಪಕ್ಕೆ ಸುತ್ತು ಬರ್ತದೆ, ಆಮೇಲೆ ದೀಪಕ್ಕೆ ಬಿದ್ದು ಸತ್ತು ಹೋಗ್ತದೆ, ಹಾಗೆ ನಿನ್ನ ಮಕ್ಕಳು ಸತ್ತು ಹೋಗ್ತಾರೆ. ತದ ಅಲಂ ನಿಯುಕ್ಷ್ವ. ಈಗ ಏನು ಕೆಲಸ ಮಾಡು ನೀನು ಅಂತೇಳಿದರೆ ದೂತರನ್ನು ಕಳಿಸಿ ಪಾಂಡವರನ್ನು ಬರಲಿಕ್ಕೆ ಹೇಳು, ಇವರಿಗೆ ಹೋಗಲಿಕ್ಕೆ ಬಿಡಬೇಡ. ಅಂದರೆ 2 ಕೆಲಸ ಮಾಡು, ಇಲ್ಲದಿದ್ದರೆ ಅನರ್ಥ ಆಗ್ತದೆ. ತದಲಂ ನಿಯುಕ್ಷ್ವ. ಆದ್ದರಿಂದ ಆ ಉದಾಸೀನ ಮಾಡಿದ್ದು 1 ವರ್ಷ ಸುಮ್ಮನೆ ಕೂತದ್ದು ಸಾಕು, ಈಗ ಬರಲಿಕ್ಕೆ ಹೇಳು ಅವರನ್ನು. ತತ್ ಅಲಂ ನಿಯುಕ್ಷ್ವ. ಅಯಂ ನಿಯುಕ್ಷ್ವ ಅಂತೇಳಿದರೆ ಪಾಂಡವರನ್ನು ಬರಲಿಕ್ಕೆ ಹೇಳು. ನಿಯುಕ್ಷ್ವ ಅಂತೇಳಿದರೆ ಯಾರಿಗಾದರೂ ಆ ಕೆಲಸ ಕೊಡು, ಹೋಗಿ ಹೇಳಲಿಕ್ಕೆ ಅವರನ್ನು ಕರೆತರಬೇಕಲ್ವಾ, ದೂತರನ್ನು ಕಳಿಸ್ಬೇಕಲ್ವಾ. ಸೊ ಯಾರನ್ನಾದರೂ ಹೇಳಿಬಿಟ್ಟು ನಿಯುಕ್ಷ್ವ ಅಂತೇಳಿದರೆ ಇವನು ಹೋಗಲಿ, ಪಾಂಡವರನ್ನು ಕರೆತರಲಿ ಅಂತ ಅವರಿಗೆ ಏನದು ಸ್ವಾಗತ ಮಾಡಲಿಕ್ಕೆಲ್ಲ ವ್ಯವಸ್ಥೆ ಮಾಡು ಅಂತೇಳಿ ಬರಲಿಕ್ಕೆ ಹೇಳು ಅಂತ ಹೇಳ್ಕೊಂಡು ವಿದುರ ಹೇಳ್ತಾ ಇದ್ದಾನೆ. 176ನೇ ಶ್ಲೋಕಕ್ಕೆ, ಭೀಮಾರ್ಜುನರನ್ನು ಎದುರಿಸುವ ಸಮರ್ಥರು ದೇವಶ್ರೇಷ್ಠರಲ್ಲಿಯೂ ಸಹ ಯಾರೂ ಇಲ್ಲ. ಅವರೀಗ ತುಂಬ ಬೆಳೆದಿದ್ದಾರೆ. ಅವರು ತುಂಬ ಬೆಳೆದಿದ್ದಾರೆ. ಯಾವ ವರ್ಡ್? ಸೊ ವರ್ಧಿತಾಹ ತೇ ಅಂತೇಳಿದರೆ ತೇ ಅವರು ಸಣ್ಣ ಮಕ್ಕಳಲ್ಲ, ವರ್ಧಿತಾಹ ಎಲ್ಲ ವಿದ್ಯಾಭ್ಯಾಸ, ಶಸ್ತ್ರಾಭ್ಯಾಸ, ಅಸ್ತ್ರಾಭ್ಯಾಸ ಎಲ್ಲ ಆಗೋಗಿದೆ. ಸೊ ಅವರಿನ್ನು ಸಣ್ಣ ಮಕ್ಕಳಲ್ಲ, ಎಲ್ಲ ಮಹಾಪರಾಕ್ರಮಿಗಳು. ಧರ್ಮದ ಮಾರ್ಗದಲ್ಲಿ ಹೋಗಿಬಿಟ್ಟು ಇಲ್ಲಿ ನಿನ್ನ ಬೊಕ್ಕಸವನ್ನು ಅವರು ಇಡೀ ದಂಡಯಾತ್ರೆ ಮಾಡಿ ಎಲ್ಲ ರಾಜರುಗಳನ್ನು ಸೋಲಿಸಿ ಎಲ್ಲ ಚಿನ್ನಾಭರಣಗಳನ್ನು ತಂದು ನಿನ್ನ ಬೊಕ್ಕಸಕ್ಕೆ ಸೇರಿಸಿ ಇಟ್ಟಿದ್ರು. ನಿನ್ನ ಬೊಕ್ಕಸ ಫುಲ್ ಮಾಡಿದ್ರು. ಅಂಥವ್ರನ್ನು ನೀನು ಎಲ್ಲಿ ಕಳಿಸಿದಿ? ವಾರಣಾವತಕ್ಕೆ. ಯಾಕೆ? ಅವರನ್ನು ಸುಟ್ಟು ಬಿಡಬೇಕಂತ. ಬದುಕಿಕೊಂಡದ್ದು ವಿಷಯ ನಿಮಗೆ ಗೊತ್ತಾಯಿತು. ನಾನು ಹೇಳಿದ ಮೇಲೆ 1 ವರ್ಷ ಆಯಿತು. ಸುಮ್ಮನೆ ಕೂತಿದ್ದೀಯಲ್ಲ, ಅವರು ಸಣ್ಣ ಮಕ್ಕಳಲ್ಲ, ಎಲ್ಲ ವಿಷಯ ಅವರಿಗೂ ಗೊತ್ತಾಗ್ತದೆ ಅಂತ. ಸಣ್ಣ ಮಕ್ಕಳಲ್ಲ, ಬೆಳೆದಿದ್ದಾರವರು. ಈ ವಿಚಾರವನ್ನು ತಿಳಿದು ನೀನು 1 ವರ್ಷ ಕಾಲವಾದರೂ ಅವರನ್ನು ಉಪೇಕ್ಷಿಸಿರುವುದು ದೊಡ್ಡ ಅಧರ್ಮ. ಇನ್ನು ಸಾಕು. ಅಲಂ ಉಪೇಕ್ಷಣ ಕೃತಂ ತತ್ ಅಲಂ. ಇನ್ನು ಸಾಕು, ಉದಾಸೀನ ಮಾಡಿದ್ದು ಬರಲಿಕ್ಕೇಳು, ಅವರನ್ನು ಕರೆತರುವ ವ್ಯವಸ್ಥೆ ಮಾಡು ಅಂತ ಹೇಳ್ಕೊಂಡು ಹೇಳ್ತಾನೆ. ಈ 176ನೇ ಶ್ಲೋಕದಲ್ಲಿ 177ನೇ ಶ್ಲೋಕ ಬಯಲಾರೆ 177. ಆನೀತಯೇ ಚ ವಿನಿಯುಜ್ಯ ಸುಸಾಂತ್ವ ಪೂರ್ವಂ ಆನೀಯ ಯೋಜಯ ನೃಪೈಷು ತತ್ತಾರ್ಥರಾಜ್ಯಂ ಏವಂ ಕೃತೆ ತವ ಭವೇತ್ ಕುಲವೃದ್ಧ ಏಹಿ ಧರ್ಮಾಯ ಚೋಭಯ ವಿನಾಶ ಕರೋನ್ಯಥಾ ಸ್ಯಾಹ. 177ನೇ ಶ್ಲೋಕ. ವಿದುರನು ಹೇಳ್ತಾನೆ, ಎಲ್ಲೋ ರಾಜನೇ, ಪಾಂಡವರನ್ನು ಕರೆತರುವುದಕ್ಕಾಗಿ ರಾಯಭಾರಿಯನ್ನು ನೇಮಿಸಿ ಕಳುಹಿಸಿಕೊಟ್ಟು ಸಮಾಧಾನಪೂರ್ವಕವಾಗಿ ಕರೆದುಕೊಂಡು ಬಂದು ಈ ಪಾಂಡವರಲ್ಲಿ ಪ್ರೀತಿಯಿಂದ ಅರ್ಧ ರಾಜ್ಯವನ್ನು ಕೊಡು. ಹೀಗೆ ಮಾಡಿದರೆ ನಿನ್ನ ವಂಶದ ಅಭಿವೃದ್ಧಿಗೋಸ್ಕರವು ಪುಣ್ಯ ಪ್ರಾಪ್ತಿಯು ಆಗುವುದು. ಇಲ್ಲವಾದರೆ ವಂಶ ಮತ್ತು ಧರ್ಮ ಇವುಗಳಿಗೆ ನಾಶವನ್ನು ಮಾಡದಂತೆ ಆಗುವೆ ಅಂತ ಬುದ್ಧಿವಾದ ಹೇಳ್ತಾನೆ. ಆನೀತಯೇ ಚ ವಿನಿಯುಜ್ಯ ಸುಸಾಂತ್ವ ಪೂರ್ವಂ
ಆನೀಯ ಯೋಜಯ ನೃಪೈಷು ತಥಾರ್ಧರಾಜ್ಯಂ ಏವಂ ಕೃತಂ ತವ ಭವೇತ್ ಕುಲವೃದ್ಧಯೇ ಹಿ ಧರ್ಮಾಯ ಚ ಉಭಯ ವಿನಾಶಕರೋ ಅನ್ಯಥಾ ಸ್ಯಾಹ. ಆನೀತಯೇ, ಆನೀಯ ಅಂದರೆ ಕರೆದು ತರುವುದು, ಖಾಲಿ ನಯತಿ ಅಂದರೆ ತೆಗೆದುಕೊಂಡು ಹೋಗುವುದು. ಆನೀತಯೇ ಚ ಅವರನ್ನು ಕರೆತರುವುದಕ್ಕಾಗಿ, ಆನೀತಯೇ ಅಂತೇಳಿದರೆ ಕರೆತರುವುದಕ್ಕಾಗಿ ಚತುರ್ಥಿ ವಿಭಕ್ತಿ. ಆನೀತಯೇ ಅವರನ್ನು ಕರೆತರಲಿಕ್ಕೆ, ವಿನಿಯುಜ್ಯ ಯಾರನ್ನಾದರೂ ಕಳಿಸು ಅಂದರೆ ನಿಯುಕ್ತಿ ಮಾಡು, ಯಾರಿಗಾದರೂ ಆಜ್ಞೆ ಕೊಡು, ಆದೇಶ ಕೊಡು, ನೀನು ಹೋಗಪ್ಪ ಅಂತೇಳಿದರೆ ಯಾವುದಾದ್ರೂ ರಾಯಭಾರಿಯನ್ನು ಸಿಲೆಕ್ಟ್ ಮಾಡು, ನೀನು ಹೋಗು, ಪಾಂಡವರು ಅಲ್ಲಿ ಇದ್ದಾರೆ ಪಾಂಚಾಲ ದೇಶದಲ್ಲಿ, ಅವರನ್ನು ಕರೆತರುವ ವ್ಯವಸ್ಥೆ ಮಾಡು ಅಂತ ಹೇಳ್ಕೊಂಡು ಹೇಳು. ಆನೀತಯೇ ಚ ವಿನಿಯುಜ್ಯ ಅಂದರೆ ನಿಯುಕ್ತಿ ಮಾಡಿ ಆ ಕೆಲಸವನ್ನು ಯಾರಿಗಾದರೂ ಒಪ್ಪಿಸಿಕೊಡುವುದು. ಆನೀತಯೇ ಚ ವಿನಿಯುಜ್ಯ ಸುಸಾಂತ್ವಪೂರ್ವಂ, ಸುಸಾಂತ್ವಪೂರ್ವಂ ಆನೀಯ ಯೋಜಯ ನೃಪೈಷು ತಥಾ ಅರ್ಧರಾಜ್ಯಂ. ಸುಸಾಂತ್ವಪೂರ್ವ, ಸುಸಾಂತ್ವಪೂರ್ವ ಅಂದರೆ ಸಮಾಧಾನಪೂರ್ವಕವಾಗಿ ಒಳ್ಳೆ ಮಾತಾಡು ಅಂತ ಅರ್ಥ. ಅಂತೇಳಿದರೆ ನಿನ್ನ ಹೊಟ್ಟೆಯಲ್ಲಿ ಉರಿತಾ ಇದೆ ಏನಂತೇಳಿದರೆ, ತನ್ನ ಮಗ ದ್ರೌಪದಿಯನ್ನು ಗೆಲ್ಲಬೇಕಾಗಿತ್ತು, ಈ ಪಾಂಡವರು ಸತ್ತೋಗಬೇಕಾಗಿತ್ತು ವಾರಣಾವತದಲ್ಲಿ ಅರಗಿನ ಮನೆಯಲ್ಲಿ, ಆದರೂ ಬದುಕಿದ್ದಾರೆ, ಅದು ಅಲ್ಲದೆ ದ್ರೌಪದಿಯನ್ನು ಗೆದ್ದಿದ್ದಾರೆ, ಅದು ಅಲ್ಲದೆ ಮದುವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಎಲ್ಲ ವಿಷಯ ನಿನಗೆ ಅಂತೇಳಿದರೆ ಅದು ಬಿಸಿ ತುಪ್ಪದಾಗೆ ಏನಾಗಿದೆ, ನಿನ್ನ ಗಂಟಲು ಸುಡ್ತಾ ಉಂಟು, ನಿನ್ನ ಹೊಟ್ಟೆನೂ ಸುಡ್ತಾ ಉಂಟು. ಸೊ ಆದರೂ ಇದನ್ನೆಲ್ಲ ಸ್ವಲ್ಪ ತಡ್ಕೊಂಡು ಸುಸಾಂತ್ವಪೂರ್ವ ಸಮಾಧಾನದಿಂದ ಮಾತನಾಡು, ಹೊಟ್ಟೆಯಲ್ಲಿರುವಂಥ ಉರಿಯನ್ನು ಬಾಯಿಗೆ ಬರಲಿಕ್ಕೆ ಬಿಡಬೇಡ. ಸುಸಾಂತ್ವಪೂರ್ವಂ, ಸಾಂತ್ವನ ಅಂತ ಬಂದಿದ್ದಲ್ಲ ಕನ್ನಡದಲ್ಲಿ ಬರ್ತದಲ್ಲ, ಸಾಂತ್ವನ ಪೂರ್ವಂ ಅಂತೇಳಿದ್ರೆ ಒಳ್ಳೆ ಸಮಾಧಾನದ ಮಾತುಗಳನ್ನು ಆಡಿಸು. ಅಂದರೆ ಅವರು ಈಗ ಏನು ನೀನು ಹೇಳಿದಾಗೆ ಕೇಳುವಂಥ ಬೊಂಬೆ, ಕೈ ಬೊಂಬೆಗಳಲ್ಲ, ನೀನು ಹೆಚ್ಚು ಕಡಿಮೆ ಮಾತಾಡಿದರೆ ನಿನ್ನನ್ನು ಮುಗಿಸುವಂಥ ಸಾಮರ್ಥ್ಯ ಆ ಭೀಮಾರ್ಜುನನಿಗೆ ಇದೆ ಅನ್ನುವಂಥದ್ರ ಅದರ ಅರ್ಥ. ಆನೀಯ ಯೋಜಯ ಅವರನ್ನು ಕರೆತರಲಿಕ್ಕೆ ವ್ಯವಸ್ಥೆ ಮಾಡು. ಅವರು ಬಂದ ಮೇಲೆ ನೃಪೈಷು ಅಂತೇಳಿದರೆ ಅವರು ನೃಪ, ಯೇಷು, ನೃಪ ಅಂದರೆ ರಾಜ, ಯೇಷು ಅಂದರೆ ಆ ಪಾಂಡವರಿಗೆ ತಥಾ ಅರ್ಧರಾಜ್ಯಂ ಅಂತೇಳಿದರೆ ನಿನಗೂ ಗೊತ್ತು ಏನು, ಅವರನ್ನು ಅಲ್ಲಿಗೆ ಅರಗಿನ ಮನೆಯಲ್ಲಿ ಕಳಿಸಿದ್ದು ಯಾವುದಕ್ಕೆ, ಕೊಲ್ಲಲಿಕ್ಕೆ, ಸುಟ್ಟು ಹಾಕಲಿಕ್ಕೆ ಅಂತ ನಿನಗೆ ಗೊತ್ತಾಗಿದೆಯಲ್ಲ. ಗೊತ್ತಾದ ಮೇಲೆ ಇಲ್ಲಿ ಇರುವಂಥದ್ದು ಅದು ಸೂಕ್ತ ಅಲ್ಲ ಅಂತ ವಿಷಯ ಗೊತ್ತಿದ್ದದೆ. ಆದ್ದರಿಂದ ಏನಪ್ಪ, ಅರ್ಧ ರಾಜ್ಯ ಕೊಟ್ಟು ಕಳಿಸಿಬಿಡು, ಅವರೂ ಸುಖವಾಗಿರಲಿ ನೆಮ್ಮದಿಯಿಂದ, ನಿನ್ನ ಮಕ್ಕಳು ನೆಮ್ಮದಿಯಲ್ಲಿರಲಿ ಅಂತೇಳಿದರೆ ಈ ಥರ ಮಾಡಿದರೆ ತಥಾ ಅರ್ಧ ರಾಜ್ಯಂ ಏವಂ ಕೃತಂ, ಅರ್ಧ ರಾಜ್ಯವನ್ನೂ ಕೊಡು. ಯೋಜಯ ಆನೀಯ ಅವರ ಕರೆ ತರಲಿಕ್ಕೆ ವ್ಯವಸ್ಥೆ ಮಾಡು. ಅವರು ಬಂದ ಮೇಲೆ ಸಾಂತ್ವನಪೂರ್ವಕವಾಗಿ ಮಾತಾಡು, ಅಂದರೆ ಏನು ಸಂಬಂಧಗಳನ್ನು ಚೆನ್ನಾಗಿ ಇರುವ ಹಾಗೆ ಮಾಡು. ಯೋಜಯ ತಥಾ ಅರ್ಧ ರಾಜ್ಯಂ, ಅವರಿಗೆ ಅರ್ಧ ರಾಜ್ಯ ಕೊಟ್ಟು ಒಳ್ಳೆ ಮಾತಿನಲ್ಲಿ ಒಳ್ಳೆಯ ಒಂದು ಏನು ಆ ಸಂಬಂಧವನ್ನು ಇಟ್ಟುಕೊಂಡು ಅವರು ನೆಮ್ಮದಿಯಿಂದ ಸಂತೋಷದಿಂದ ಇರುವ ಹಾಗೆ ಮಾಡು. ನಿನ್ನ ಮಕ್ಕಳು ಸಂತೋಷ ನೆಮ್ಮದಿಯಿಂದ ಇರಲಿ. ಏವಂ ಕೃತಂ ಈ ರೀತಿ ಮಾಡಿದರೆ ತವ ಭವೇತ್ ನಿನಗಾಗ್ತದೆ ಕುಲವೃದ್ಧಯೇ, ಆ ಕುಲವು ವೃದ್ಧಿ ಆಗ್ತದೆ, ನಿನ್ನ ಕುಲವು ವೃದ್ಧಿ ಆಗ್ತದೆ. ಈ ವೈಮನಸ್ಯದಿಂದ ಒಟ್ಟಿಗಿದ್ದು ಕಲಹ ಜಗಳ ಬೇಡ. ಜಗಳದಲ್ಲಿ ಒಂದಲ್ಲ ಒಂದು ದಿವಸ ಯಾರಾದರೂ ಸಾಯುವಂಥ ಪರಿಸ್ಥಿತಿ ಬೇಡ ಅದು. ಸೊ ಈ ಥರ ಮಾಡು, ನಿನ್ನ ಕುಲ ವೃದ್ಧಿ ಆಗ್ತದೆ. ಅಂದರೆ ನೀನು ರಾಜ ಅಲ್ವಾ, ನೀನು ಸಮತಾ ಬುದ್ಧಿ, ಸ್ಥಿರ ಬುದ್ಧಿ ಅಂತೇಳಿದರೆ ಯಾರೊಬ್ಬರು ಒಳ್ಳೆಯವರು ಹೇಳಿದ್ದನ್ನು ಎಟ್ಲೀಸ್ಟ್ ಕೇಳಿಕೊಂಡು ಇದು ಸರಿಯಾಗಿ ನನಗೆ ಉಪದೇಶ ಮಾಡಿದ್ದಾನೆ ವಿದುರ ಅಂತ ತಿಳ್ಕೊಳ್ಳುವಷ್ಟಾದರೂ ಒಂದು ನಿನಗೆ ಯೋಗ್ಯತೆ ಇರಬೇಕು. ಧರ್ಮಾಯ ಅಂದರೆ ಧರ್ಮದ ಸ್ಥಾಪನೆಗೋಸ್ಕರ, ಧರ್ಮದ ಬುದ್ಧಿಯಲ್ಲಿ ನಡಿಲಿಕ್ಕೋಸ್ಕರ ಧರ್ಮಾಯ ಚ ಉಭಯ ಅಂತೇಳಿದ್ರೆ, ಅಂದರೆ ಆ ಕಡೆನೂ ಧರ್ಮ ವೃದ್ಧಿ, ಈ ಕಡೆನೂ ಧರ್ಮ ವೃದ್ಧಿ, ಅಂದರೆ ಒಟ್ಟಾರೆ ಧರ್ಮ ವೃದ್ಧಿ ಆಗ್ತದೆ. ಚ
ಉಭಯ ವಿನಾಶಕರೋ ಅನ್ಯಥಾ. ಅನ್ಯಥಾ ಅಂದರೆ ಈ ವಿದುರನಿಗೆ ತಲೆ ಸರಿ ಇಲ್ಲ, ಅವರಿಗೆ ರಾಜ್ಯ ಏನು ಕೊಡೋದು, ಅವರಿಗೆ ಏನೂ ಕೊಡಲಿಕ್ಕೆ ಇಲ್ಲ ಅಂತ ನಿನ್ನ ಮಗ ಅಂತೇಳಿದೆ, ಮಹಾ ಕೆಟ್ಟ ಬುದ್ಧಿಯ ಮಗ ಹೇಳುವ ರೀತಿಯಲ್ಲಿ ನೀನು ಹೇಳಿದರೆ, ಅನ್ಯಥಾ ಅಂದರೆ ನೀನು ನನ್ನ ಮಾತನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನಿನಗೆ ಖುಷಿ ಬಂದಾಗೆ ಮಾಡಿದರೆ, ಉಭಯ ವಿನಾಶಕರ ಅಂದರೆ ಅವರಿಗೂ ನಾಶ, ನಿನ್ನ ಮಕ್ಕಳಂತೂ ಬದುಕುವುದಿಲ್ಲ ಖಂಡಿತ. ಉಭಯ ವಿನಾಶ, ಅವರಿಗೂ ಒಳ್ಳೆಯದಲ್ಲ ಅಂದರೆ ನಿನ್ನ ಮಕ್ಕಳಿಗೂ ಒಳ್ಳೆಯದಲ್ಲ, ಅಂದರೆ ಇದು ಟೋಟಲ್ ವಿನಾಶ ಆಗಿಬಿಡ್ತದೆ. ಅಂದರೆ ಮುಂದೆ ವಿದುರನ ಮಾತನ್ನು ಧೃತರಾಷ್ಟ್ರ ಕೇಳದೆ, ಅರ್ಧ ರಾಜ್ಯ ಕೊಡದೆ, ಅವರನ್ನು ಕಾಡಿಗೆ ಕಳಿಸಿ ಏನೆಲ್ಲ ಮಾಡಿ ಅವರಿಗೆ ಪೀಡಿಸಿದ ಕಾರಣ ಏನಾಯಿತು, ಏನು ವಿದುರ ಹೇಳಿದ್ನೋ ಅದೇ ಆಯಿತು. ಎಲ್ಲ ಆ ಕೌರವರು 100 ಜನ ಕೌರವರನ್ನು ಕೂಡ ಭೀಮಸೇನ ಕೊಂದು ಹಾಕಿದ. ಸೊ ಅಂದರೆ ಒಳ್ಳೆ ಮಾತನ್ನು ಕೇಳುವಂತಹ ಒಂದು ಬುದ್ಧಿಯಾದರೂ ಇರಬೇಕು ರಾಜನಿಗೆ, ಅದು ಇಲ್ಲದೆ ಹೋದರೆ ಸೊ ಉಭಯ ವಿನಾಶಕರ ಅಂತೇಳಿದರೆ ಎಲ್ಲವನ್ನೂ ವಿನಾಶ ಆಗಿಬಿಡ್ತೀನಿ ನೀನು. ಅನ್ಯಥಾ ನಾನು ಹೇಳಿದ ಮಾತುಗಳನ್ನು ಕೇಳಿಕೊಂಡು ಅದಕ್ಕೆ ಸರಿಯಾಗಿ ನಡೆದುಕೊಳ್ಳದಿದ್ದರೆ ಅಂದರೆ ಆ ರೀತಿ ಸ್ಯಾಹ ಆಗುವಿ, ಉಭಯ ವಿನಾಶಕರ ನೀನು ಆಗುವಿ. 177 ಶ್ಲೋಕಕ್ಕೆ ಹೇಳ್ತಾರೆ, ಇನ್ನು ಸಾಕು, ಪಾಂಡವರನ್ನು ಕರೆತರುವ ವ್ಯವಸ್ಥೆ ಮಾಡು ಹೇ ರಾಜ. ಅವರನ್ನು ಒಳ್ಳೆ ಮಾತುಗಳ ಮೂಲಕ ಇಲ್ಲಿಗೆ ಕರೆಸಿ, ಅಂದರೆ ಒಳ್ಳೆ ಮಾತುಗಳ ಮೂಲಕ ಅಂದರೆ ಸುಸಾಂತ್ವಪೂರ್ವಂ ಆನೀಯ, ಒಳ್ಳೆ ಮಾತುಗಳ ಮೂಲಕ ಅವರನ್ನು ಕರೆತರಿಸಿ ಅವರನ್ನು ಒಳ್ಳೆ ಅಂತ ಹೇಳಿದರೆ ಸಂಬಂಧ ಒಳ್ಳೆದಿರುವ ಹಾಗೆ ಆ ರೀತಿ ಮಾತಾಡಿಸಿಬಿಟ್ಟು ಒಳ್ಳೆ ಮಾತುಗಳ ಮೂಲಕ ಇಲ್ಲಿಗೆ ಕರೆಸಿ ಅವರಿಗೆ ಅರ್ಧ ರಾಜ್ಯವನ್ನು ನೀಡು. ಹೀಗೆ ಮಾಡುವುದು ನಿನ್ನ ವಂಶದ ಅಭಿವೃದ್ಧಿಗೆ ಸಾಧಕ, ನಿನಗೆ ಪುಣ್ಯವೂ ಬರುತ್ತದೆ. ಧರ್ಮಾಯ ಅಂತೇಳಿದರೆ ಧರ್ಮದ ದಾರಿಯಲ್ಲಿ ನಡೀಲಿಕ್ಕೆ, ಅಂದರೆ ಧರ್ಮದ ದಾರಿಯಲ್ಲಿ ನಡೆದವರಿಗೆ ಏನು ಸಿಗ್ತದೆ, ಪುಣ್ಯ ಸಿಗ್ತದೆ, ನಿನಗೆ ಪುಣ್ಯವೂ ಸಿಗ್ತದೆ. ಇಲ್ಲವಾದಲ್ಲಿ ಅವೆರಡನ್ನೂ ಹಾಳು ಮಾಡಿಕೊಳ್ಳಿವಿ. ಉಭಯ ವಿನಾಶ ಅಂತೇಳಿದರೆ ಧರ್ಮವೂ ಉಳಿಲಿಲ್ಲ, ಅಂದರೆ ಪುಣ್ಯವೂ ಸಿಗಲಿಲ್ಲ, ಮಕ್ಕಳು ಬದುಕಲಿಲ್ಲ, ಅಂದರೆ ಎಲ್ಲವೂ ವಿನಾಶ ಆಯಿತು. ಪುಣ್ಯವೂ ಇಲ್ಲ, ಮಕ್ಕಳು ಇಲ್ಲ, ಯಾವುದೂ ಇಲ್ಲ, ಅಂದರೆ ಎಲ್ಲ ಪೂರ್ತಿ ವಿನಾಶಕ್ಕೆ ನೀನು ಕಾರಣನಾಗ್ತೀಯ ಅಂತ ವಿದುರ ಕಡಾಖಂಡಿತ ಮಾತುಗಳಿಂದ ಎಚ್ಚರ ಮಾಡಿದ್ದಾನೆ. ಆದರೆ ಎಚ್ಚರ ಆಗಬೇಕು ಯಾರಿಗೆ, ಧೃತರಾಷ್ಟ್ರನಿಗೆ. ಏನು ಮಾಡೋದು, ಅದು ಆಗ್ತದೋ ಇಲ್ಲವೋ ಅಂತ ಆಮೇಲೆ ನೋಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು.